ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ ಒಂದೇ ಒಂದು ಪ್ರಶ್ನೆ, ಕುವೆಂಪು ಒಂದು ಕವಿ ಒಂದು ಹೌದು ಬರೆದು ಇದು ಮಾಡ್ತಾರೆ, ಫೈನಲ್ ಪೋಯಮ್ ಕವನ ರಚನೆ ಆದಮೇಲೆ ಅದರಲ್ಲಿ ಕಪಿಲ ಪತಂಜಲಿ ಗೌತಮ ಜಿನನಿತ ಅದು ಕುವೆಂಪು ಹೇಳಿಬಿಟ್ಟದಲ್ಲ, ಇನ್ನು ಅದರಲ್ಲಿ ಮಸಾಲೆ ಏನು ಹಾಕೋದು ನಿಮ್ದು ಕಾಂಗ್ರೆಸ್ದು? ಸರ್ ಮಸಾಲೆ ಹಾಕ್ತಕ್ಕಂಥ ಸರ್ ನಾವು ಅದನ್ನೇ ಹೇಳ್ತಾ ಇದೀವಿ. ಯಾಕೆ ಇವತ್ತು ಇದು ಪ್ರಸ್ತುತ ಅಂತ ಹೇಳಿದ್ರೆ ಯಾರು ಮಾಡಿದ್ದು? ನಮ್ಮ ಗೌರ್ಮೆಂಟ್ ಹಾಗಾದ್ರೆ ಈ ದೇಶದ ಇತಿಹಾಸವನ್ನು ಇವ್ರು ಏನ್ ತಿರುಸ್ತಿದಾರಲ್ಲ ಬಿಜೆಪಿ, ಅದಕ್ಕೆ ನಾವು ಒಪ್ಕೊಂಡು ಸುಮ್ನೆ ಇರಕ್ಕಾಗುತ್ತಾ? ಸಾಂಸ್ಕೃತಿಕವಾಗಿ ಈ ತಿರುಚಕೊಳ್ತಾರಲ್ಲ ಅದನ್ನ ಈ ಸರ್ಕಾರ ಸುಮ್ನೆ ಅನೇಕ ಅಹವಾಲುಗಳನ್ನ ಜನ ಕೊಟ್ಟಿದ್ದಾರೆ. ಸಾಹಿತಿಗಳು ನಮಗೆ ಅಹವಾಲು ಕೊಟ್ಟಿದ್ದಾರೆ. ಸಾಹಿತಿಗಳ ಅಹವಾಲು ಮೇಲೆ ನಾವು ಸಮಿತಿ ಮಾಡಿದ್ದು, ಆ ಸಮಿತಿ ರಿಪೋರ್ಟ್ ಮೇಲೆ ಬೌದ್ಧ ಉದ್ಯಾನ ಅಂತಕ್ಕಂಥ ವರ್ಡ್ ಅನ್ನು ನಾವು ಸೇರಿಸ್ತಾ ಇರೋದು. ಯಾವುದು ಮರೆಮಾಚಬಾರದು. ಸಾಂಸ್ಕೃತಿಕವಾಗಿ ಕೂಡ ಈ ನಾಡಿನಲ್ಲಿ ಈ ನಾಡನ್ನು ಕಟ್ಟಿದಂತಹ ಬೌದ್ಧರಲ್ಲಿ. ಅರುಣ್ ಪ್ರಸಾದ್ ಸರ್ ಹತ್ರ ಹೋಗ್ಬಿಡ್ತೀನಿ. ನೀವು ಮೂಲಕ್ಕೆ ಧಕ್ಕೆ ತರೋ ಪ್ರಯತ್ನ ಮಾಡ್ತಿದ್ದೀರಿ, ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಜೈನರ ಉದ್ಯಾನ ಇದೆ ಸರ್, ಜೈನರ ಉದ್ಯಾನ ಅಂದಿದ್ದಕ್ಕೆ ನಿಮಗೆ ನ್ಯಾಯ ಸಿಕ್ಕಿದೆ, ತಪ್ಪೇನು ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಜೈನ ಬೌದ್ಧರ ಉದ್ಯಾನ ಅಂತ ಸೇರ್ಪಡೆ ಆದ್ರೂ ಕೂಡ ತಪ್ಪಿಲ್ಲ, ಎರಡು ಧರ್ಮದವ್ರಿಗೆ ನ್ಯಾಯ ಸಿಕ್ಕಂಗೆ ನೀವ್ಯಾಕೆ ತಕರಾರು ಮಾಡ್ತೀರಿ? ಬಿಡಿ, ನಿಮ್ದೆಲ್ಲೂ ಕೈ ಬಿಟ್ಟೋಗಲ್ಲ, ನಿಮ್ದ್ರ ಜೊತೆಗೆ ಅದನ್ನ ಸೇರ್ಪಡೆ ಮಾಡ್ತೀವಿ ಅಂತಿದ್ದಾರೆ. ಎನಿವೆ ಸರ್ ಹೇಳಿ ಸರ್. ಮೇಡಮ್, ನಾನು ಬಹಳ ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡ್ತೀನಿ. ಅವ್ರು ಏನ್ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರದಲ್ಲೇ ಇಡೀ ದೇಶದಲ್ಲಿ ಹಿಂದೂ ದೇವಾಲಯಗಳನ್ನು ನಿರ್ಮಾಣ ಮಾಡಿದೀವಿ ಅನ್ನೋ ಒಂದು ಹೇಳೋದಿದೆಲ್ಲ ಸ್ಟೇಟ್ಮೆಂಟ್. ಇಂತಹ ಸುಳ್ಳು ಪ್ರಚಾರವನ್ನ ಮಾಡಬೇಡಿ. ಯಾರು ನಿಮಗೂ ಸಂದರ್ಭದಲ್ಲಿ ಅದರಲ್ಲೇ ಉಂಡಿ ಕಳ್ತನ ಮಾಡಿರ್ತಕ್ಕಂತ ಉದಾಹರಣೆ ಇದೆ. ನೀವು ದೇಶದ ಯಾವ ರಾಮನ ಹೆಸರು ಬಂದ್ರು, ಇವರು ಯಾವ ರಾಮನ ಹೆಸರು ಬಂದ್ರಿ, ಆ ರಾಮನ ಉಂಡಿ ಈ ದೇಶದ ಜನ ನಗ್ತಾ ಇದ್ದಾರೆ. ಈ ದೇಶದ ಜನ ರಾಮನ ಹೆಸರು ಕಳ್ತನ ಮಾಡಿದ್ದಾರೆ. ರಾಮನ ಹೆಸರು ಹೇಳಕ್ಕೂ ನಿಮಗೆ ನೈತಿಕತೆ ಇಲ್ಲ. ಕೋರ್ಟ್ ಅಲ್ಲಿ ಅಫಿಡವಿಟ್ ಆಗ್ತಾರೆ ಸುದ್ದಿ ಏನಂತ, ರಾಮನೇ ಇಲ್ಲ, ರಾಮಾಯಣ ಇಲ್ಲ, ರಾಮ ಕಲ್ಪನೆ, ಹಿಂದೂ ಇಲ್ಲ, ಹಿಂದೂ ಧರ್ಮ ಇಲ್ಲ ಅಂತ ಹೇಳಿ ಇವತ್ತು ಸರ್ವಧರ್ಮ ಹಿಂದೂ ಧರ್ಮ ಅಂತಾರೆ. ಈ ದೇಶದ ಸರ್ವಧರ್ಮ ಪರವಾಗಿ ಬರ್ತಾ ಇದ್ದಾರೆ ಅಂದ್ರೆ ಇಡೀ ಕಾಂಗ್ರೆಸ್ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ. 2014 ನಂತರ ಭಾರತದಲ್ಲಿ ಒಂದು ಬದಲಾವಣೆ ಆಗಿದೆ. ಮೋದಿ ಅವರ ನೇತೃತ್ವದಲ್ಲಿ 2014 ನಂತರ ಒಂದು ಭವ್ಯವಾಗಿರ್ತಕ್ಕಂತ ಒಂದು ಭಾರತ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಮಾಡಿಲ್ಲ. ನೋಡಿ, ದೇಶದ ಯುವಕರಿಗೆ ಉದ್ಯೋಗ ಕೊಡ್ತೀವಿ, ಒಂದು ಉದ್ಯೋಗ ಕಾಂಗ್ರೆಸ್ ಅವರಿಗೆ ಸಾಮಾನ್ಯ ಕಡಿತಗೊಳಿಸಿದ್ರಿ. ಜಿಡಿಪಿ ಇವತ್ತು ಏನಾಯ್ತು? ಯಾವುದು ಈ ವೇದಿಕೆ ಇವತ್ತು ಮಾತಾಡ್ತಕ್ಕಂಥ ವಿಷಯ ರಾಜಕೀಯ ಅಲ್ಲ, ಇದು ತಾತ್ವಿಕವಾಗಿ ಒಂದು ಸಾಹಿತ್ಯಿಕವಾದ ಒಂದು ಅಂಶವನ್ನು ನಾವು ತಗೊಂಡು ಇಲ್ಲಿ ಚರ್ಚೆ ಮಾಡ್ತೀವಿ. ದಯವಿಟ್ಟು ನೀವೆಲ್ಲ ಬುದ್ಧಿವಂತರು, ತಿಳ್ಕೊಂಡಿದ್ದೀರಿ, ಕುವೆಂಪುವನ್ನು ಓದಿರ್ತೀರಿ, ಹಾಗಾಗಿ ಇಲ್ಲಿ ರಾಜಕೀಯ ಬೇಡ. ದಯವಿಟ್ಟು ರಾಜಕೀಯ ನೀವು ಪ್ರಸ್ತಾಪ ಮಾಡಿದರೆ ನಾನು ಈ ಸಭೆಯಲ್ಲಿ ಇರೋದಿಲ್ಲ. ಕರೆಕ್ಟ್, ಡೈವರ್ಟ್ ಆಗಬಾರ್ದು ಇಶ್ಯೂ ಅಂತ. ಸೊ ಅದು ಬಿಟ್ಟು ಇದ್ರ ಬಗ್ಗೆ ತಾತ್ವಿಕ ಮಾತಾಡಿ, ರಾಜಕೀಯ ಮರೆತು ಬಿಡಿ. ನಾನು BJP, ನಾನು ಕಾಂಗ್ರೆಸ್ಸು, ನಾನು ಇನ್ಯಾವುದೋ ಪಕ್ಷ, ಅವೆಲ್ಲ ಬೇಡ. ಈಗ ತಾತ್ವಿಕವಾಗಿ ನಾವು ಮಾನವರು ಕುವೆಂಪು ಅವರ ಅನುಯಾಯಿಗಳು. ಅದನ್ನು ಇಟ್ಕೊಂಡು ದಯವಿಟ್ಟು ಮಾತಾಡಿ, ತಪ್ಪು ತಿಳ್ಕೊಬೇಡಿ.
ರಾಜಕೀಯ ಹೋದರೆ ಚರ್ಚೆಗಳು ಅದಕ್ಕೆ ದಾರಿ ತಪ್ಪು ಹೋಗ್ತವೆ. ಹೇಳಿ ಮಧುಕೃಷ್ಣ ಸರ್, ಏನಾದರೂ ಒಪಿನಿಯನ್ ಅವರಿಬ್ಬರು ಮಾತಾಡಿದ್ರ ಬಗ್ಗೆ? ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು, ಇಲ್ಲಿ ರಾಜಕೀಯ ಇಲ್ಲ. ಇದು 2003 ಮತ್ತು 4ರಲ್ಲಿ ಕುವೆಂಪು ಅವರ ಶತಮಾನೋತ್ಸವ ಆದಾಗ ಆವಾಗ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡ್ತು. GS ಶಿವರುದ್ರಪ್ಪನವರು, ಜವರೇಗೌಡರು, ಆಮೇಲೆ ಕವಿ ಸಿದ್ಲಿಂಗ. ನೋಡಿ, ಅವರು ಯಾರೂ ಇಲ್ಲ ಈಗ ಅಲ್ಲಿ ಇರೋದ್ರಲ್ಲಿ ನಾನು ಒಬ್ಬನೇ ಆ ಸಮಿತಿಯ ಕಾರ್ಯದರ್ಶಿಯಾಗಿ ಉಳ್ಕೊಂಡಿರೋ ನಾನೊಬ್ಬನೇ. ನನಗೂ 80 ವರ್ಷ ಆಯ್ತಾ ಬಂತು. ಅದು ಇವೆಲ್ಲ ಬೆಳವಣಿಗೆಗಳನ್ನು ಕುವೆಂಪು ಅವ್ರನ್ನ ಭೇಟಿ ಮಾಡೋದ್ರಿಂದ ಈ ನಾಡಗೀತೆಯ ಪ್ರಸಂಗ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ನಾವು ಎಲ್ಲವನ್ನೂ ತಿಳ್ಕೊಂಡಿದ್ದೀವಿ. ಒಂದು ವಿಷಯ ಹೇಳ್ತೀನಿ, ಮಾಧವರನ್ನ ಸೇರಿಸ್ಲಿಕ್ಕೆ ಕುವೆಂಪು ಅವರು ಯಾವತ್ತೂ ಒಪ್ಪಿರಲಿಲ್ಲ. ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಜಿ ನಾರಾಯಣ ಅವರು ಹೋದಾಗ ನಾರಾಯಣ ಅವರು ಹೋಗಿ ಭೇಟಿ ಮಾಡಿ, ಇಲ್ಲ ಅವ್ರು ಸೇರಿಸ್ಬೇಕಾಗುತ್ತೆ, ಅವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಮತ ಪ್ರಚಾರವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. SM ಕೃಷ್ಣ ಅವರು ಅವ್ರಿಗೆ ಇವರು ಪೇಜಾವರ ಸ್ವಾಮಿಗಳು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಹೇಳಿ, ಇಲ್ಲ ಇದು ಸೇರಿಸ್ಬೇಕು, ಹೇಗಾದರೂ ಮಾಡಿ. ಹರಿಕೃಷ್ಣ ಪುನೂರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಮೇಲೆ ಪ್ರಭಾವ ಬೀರಿ ಆ ಪ್ರಭಾವಕ್ಕೆ ಒಳಗಾದವರು SM ಕೃಷ್ಣ ಅವರು. SM ಕೃಷ್ಣ ಅವರು ಸೋಷಿಯಲಿಸ್ಟು, ಮೂಲ ಸೋಷಿಯಲಿಸ್ಟ್ ಅವರು. ಇವರು PSP ಪಕ್ಷದಿಂದ ಬಂದವರು, ನಿಮಗೂ ಗೊತ್ತಿದೆ ಅದು. ಸೊ ಅಂಥವರು ಪೇಜಾವರ ಸ್ವಾಮಿಗಳು ಹರಿಕೃಷ್ಣ ಪುನೂರವರು ಅವ್ರ ಮನೆಗೆ ಹೋದಾಗ ಅವಾಗ ಹೇಳಿದ, ಆಯಿತು ಸೇರಿಸೋಣ ಬಿಡಿ, ತಪ್ಪಿಲ್ಲ. ಹಾಗಾಗಿ ನನ್ನನ್ನು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 3 ತಿಂಗಳು ವರ್ಗಾವಣೆ ಮಾಡಿದ್ರು ಇದಕ್ಕೋಸ್ಕರ. ನಾನು ವಿರೋಧ ಮಾಡಿದ್ದೆ, ಕುವೆಂಪು ಯಾವುದನ್ನು ಬರೆದಿಲ್ವೋ. ಯಾಕೆಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಕಾಗದ ಬರೆದ್ರು, ನಿಮ್ಮ ಹತ್ರ ಪತ್ರ ಇರ್ಬೋದು, ಇಲ್ಲದೇ ಇದ್ದರೆ ನಾನು ಯಾರಿಗೆ ಬೇಕು ನಾನು ಕಳಿಸ್ತೀನಿ, ನನ್ನ ಹತ್ರ ಕಾಪಿ ಇದೆ. ಯಾವ ಒಂದು ಪದವನ್ನು ಕುವೆಂಪು ಸೇರಿಸಿರ್ಲಿಲ್ವೋ ಅಂಥ ಪದವನ್ನು ಸೇರಿಸಲಿಕ್ಕೆ ಅಧಿಕಾರ ಯಾರಿಗೂ ಇಲ್ಲ ಅನ್ನೋ ಅಭಿಪ್ರಾಯವನ್ನು ಮಾಡಿಬಿಟ್ಟಿದ್ರಲ್ಲ ಸರ್ ಕೆಲವೊಂದು ಕಡೆ. ಅದೇ ಆಗಲೇ ನಾನು ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ ಓಪನಿಂಗಲ್ಲೇ, ಕೈ ಮುಗಿದು ಒಳಗಡೆ ಬಾ ಜ್ಞಾನ ದೇಗುಲವಿದು ಅಂದಾಗ ಅದನ್ನು ಚೇಂಜ್ ಮಾಡಿಬಿಟ್ರು ಕೆಲ ಶಾಲೆಗಳಲ್ಲಿ. ಮೂಲ ಏನು, ಮೂಲ ಉದ್ದೇಶ ಏನು ಮಾಡಕ್ ಹೊರಟಿದೆ ಸರ್ಕಾರ, ಈ ಪ್ರಶ್ನೆ ಬರುತ್ತೆ. ಮತ್ತೆ ಇಲ್ಲಿ ರಾಜಕೀಯ ದುರುದ್ದೇಶನೇ ಅಲ್ವಾ ಸರ್? ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲ ಅಂದರೆ ಇದು ಪವಿತ್ರವಾದ ಸ್ಥಳ. ಧೈರ್ಯವಾಗಿ ಒಳಗಡೆ ಬಾ ಜ್ಞಾನ ದೇಗುಲವಿದು. ಕೈ ಮುಗಿದು ಒಳಗೆ ಬಾ ಇದು ಕೈ ಮುಗಿದು ಒಳಗೆ ಬಾ ಇದು ಸಸ್ಯಕಾಶಿ ಅಂತ ಲಾಲ್ಬಾಗ್ ತೋಟಕ್ಕೆ ಹೇಳ್ತಾರೆ ಅವರು. ಅಂದರೆ ಅವರು ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ್ರು. ಆಮೇಲೆ ಈ ನೇಚರ್, ಅದ್ರ ಬಗ್ಗೆ, ಪ್ರಕೃತಿ ಬಗ್ಗೆ ಎಷ್ಟು ಅದ್ಭುತವಾದ. ಹೃದಯ ಪ್ರಪಾತಕ್ಕೆ ಧುಮುಕುತ್ತಿದೆ ರಸದ ಧ್ವನಿ ಭಾವ ಜಲಪಾತದಿ, ಮೌನವೇ ಮಹಾಸ್ತೋತ್ರಂ ಈ ಭವ್ಯ ಸೌಂದರ್ಯದ ಆರಾಧನೆಗೆ, ನೋಡು ಸುಮ್ಮನೆ ನೋಡು ಮಾತಿಲ್ಲದೆ ನೋಡು ಅಂತಾರೆ. ಅದು ಕವಿಶೇಲದ ಮೇಲೆ ಕೂತ್ಕೊಂಡು ಈ ಕಾವ್ಯವನ್ನು ರಚನೆ ಮಾಡಿದ್ದು. ಇದರ ವಿವರಣೆಯನ್ನು ನನಗೆ ವೈಯಕ್ತಿಕವಾಗಿ ಕುವೆಂಪು ಅವರು ಕೊಟ್ಟಿದ್ದು. ಅಂಥ ಸಂದರ್ಭದಲ್ಲಿ ನಾಡಗೀತೆಯನ್ನು ರಚನೆ ಮಾಡುವಾಗ ಅವರು ಯಾವುದೇ ಪೂರ್ವಾಗ್ರಹ ಪೀಡಿತರಾಗಿ ಮುಂದೆ ಇದು ಹೀಗಾಗಬೇಕು ಹಾಗಾಗಬೇಕು ಅಂತ ಎಲ್ಲೂ ಹೇಳಿಲ್ಲ ಅವರು. ನೀವು ನೆನಪಿನ ದೋಣಿ ಓದಿರಬೇಕು ಬಹುಶಃ ನೀವೆಲ್ಲರೂ. ಅದರಲ್ಲಿದೆ ಈ ನಾಡಗೀತೆ ರಚನೆ ಕಾರಣ ಏನು, ಇದರ ಉದ್ದೇಶ ಏನು, ತಮ್ಮ ಆಶಯ ಏನಿತ್ತು ಅಂತ ಅವರು ವಿವರ ಕೊಟ್ಟಿದ್ದಾರೆ. ಮಧುಕೃಷ್ಣ ಸರ್, ವಾಪಸ್ ಬರ್ತೀನಿ, ಇದರ ಬಗ್ಗೆ ಚರ್ಚೆ ಮಾಡೋಣ. ಸರ್ವ ಜನಾಂಗದ ಶಾಂತಿಯ ತೋಟ ಹೌದು, ಅದರಲ್ಲಿ ಬೌದ್ಧರ ಧ್ಯಾನ ಸೇರ್ಪಡೆ ಮಾಡಿದ್ರು ಕೂಡ ತಪ್ಪೇನಿಲ್ಲ. ಆದರೆ ಮುಂದೊಂದು ದಿನ ಇದೇ ವಿಚಾರ ಇಟ್ಕೊಂಡು ಇನ್ನೂ ಕೆಲವರು ಮುಂದೆ ಬಂದು ಅದನ್ನ ಸೇರ್ಪಡೆ ಮಾಡಿ ಅಂತ ಬಂದಾಗ ಮೂಲ ಉಳಿದುಕೊಳ್ಳಲ್ಲ, ಮೂಲಕ್ಕೆ ಧಕ್ಕೆ ತರಬೇಡಿ ಅಂತ ಕೆಲವರ ವಾದ ಇದೆ. ನಿಮ್ಗೆ ಹಾಗೆ ಎಲ್ಲ ಧರ್ಮಗಳಿಗೂ ಕೂಡ ನ್ಯಾಯ ಕೊಡಬೇಕು ಅಂತ ಇದ್ರೆ ಇನ್ನೊಂದು ನಾಡಗೀತೆಯನ್ನು ರಚನೆ ಮಾಡ್ಕೊಂಬಿಡಿ, ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ, ಅಥವಾ ಎಲ್ಲ ಧರ್ಮಗಳನ್ನು ಒಳಗೊಂಡು ಒಂದು ನಾಡಗೀತೆಯನ್ನು ರಚನೆ ಮಾಡ್ಕೊಂಬಿಡಿ, ಯಾರು ಕೂಡ ತಕರಾರು ಮಾಡಲ್ಲ. ಆದರೆ ಕುವೆಂಪು ಅವರು ರಚನೆ ಮಾಡಿರುವ ನಾಡಗೀತೆಯನ್ನು ಮೂಲ ಹಾಗೆ ಉಳಿದುಕೊಳ್ಳಿ, ದಯವಿಟ್ಟು ಅದಕ್ಕೆ ಧಕ್ಕೆ ತರೋ ಪ್ರಯತ್ನಗಳು ಬೇಡ ಅಂತ